ಇವತ್ತು ಬಂದಿರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ತಮ್ಮ ಪತ್ನಿಯಾದ ಲಿಂಗರಾಜಮ್ಮಣ್ಣಿ ಅವರ ಹೆಸರಿನಲ್ಲಿ ಕಟ್ಟಿಸಿರುವ ಲಿಂಗಾಂಬುದಿ ಕೆರೆಗೆ. ಬನ್ನಿ ಒಳಗೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ಫೋ ಋಷಿ. ನಾನು ತೇಜಸ್ವಿನಿ ಭಾಗ್ಯ. ಇಲ್ಲಿ ಕೆರೆಯ ಸುತ್ತಲಿನ ಪ್ರದೇಶದ ಜನರು ಮುಂಜಾನೆಯ ಸಮಯದಲ್ಲಿ ಜಾಗಿಂಗ್ ಮಾಡಿದರೆ, ಹಿರಿಯರು ಈ ಸ್ವಚ್ಛಂದವಾದ ಗಾಳಿಯನ್ನ ಆಸ್ವಾದಿಸುತ್ತಾ ವಾಕಿಂಗ್ ಮಾಡ್ತಾರೆ. ಹಾಗೆ ಕೆಲವರು ಯೋಗ ಮತ್ತೆ ಕೆಲವರು ಧ್ಯಾನ, ಎಕ್ಸಸೈಸ್ ಹೀಗೆ ಮಾಡ್ತಾ ಇರ್ತಾರೆ. ಈ ಸ್ವಚ್ಛಂದ ಪರಿಸರದಲ್ಲಿ ಮುಂಜಾನೆಯ ಸೂರ್ಯ ಕಿರಣಗಳು ನಮ್ಮ ದೇಹಕ್ಕೆ ಹೊಸ ಚೈತನ್ಯವನ್ನ ನೀಡ್ತವೆ. ಹಾಗೂ ಇಲ್ಲಿ ಹಾಕಿರುವ ಬೋರ್ಡ್ಗಳು ವಿವಿಧ ಜೀವರಾಶಿಗಳ ಮಾಹಿತಿಯನ್ನ ನೀಡುತ್ತೆ. ದಣಿದವರಿಗೆ ವಿಶ್ರಮಿಸಲು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಕೆರೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಮೈಸೂರಿನ ಕೆರೆಗಳು ರಮ್ಯ ವಾತಾವರಣಕ್ಕೆ, ಹಸಿರಿನ ಸಿರಿಗೆ ಹಾಗೂ ಜೀವ ವೈವಿಧ್ಯತೆಗೆ ಹೆಸರಾಗಿವೆ. ರಾಜ ಮಹಾರಾಜರ ಕಾಲದಲ್ಲಿ ಜನರು ಬರಗಾಲದಿಂದ ತತ್ತರಿಸಿದ ಪರಿಣಾಮವೇ ಕೆರೆಗಳ ನಿರ್ಮಾಣಕ್ಕೆ ಮೂಲ ಕಾರಣ ಅಂತ ಹೇಳಬಹುದು. ಅಂದಿದ್ದ ಕೆರೆಗಳಲ್ಲಿ ಇಂದು ಬಹಳಷ್ಟು ಕೆರೆಗಳು ಕಣ್ಮರೆಯಾಗಿ ಕಾಲಗರ್ಭದಲ್ಲಿ ಹೂತು ಹೋಗಿದ್ದರೆ, ಕೆಲವು ಕೆರೆಗಳ ಹೆಸರು ಆಯಾ ಜಾಗಕ್ಕೆ ಇಂದಿಗೂ ಇರುವುದನ್ನು ನಾವು ಕಾಣಬಹುದು. ಕೆರೆಗಳು ನಮ್ಮ ಸಂಸ್ಕೃತಿಯ ಸಂಕೇತಗಳು. ಮಳೆ ನೀರಿನ ಕೊಯ್ಲಿನ ಪಾಠ ಮೊದಲು ಸಾಕ್ಷಾತ್ಕಾರವಾಗಿದ್ದೇ ಈ ಕೆರೆಗಳಲ್ಲಿ ಅಂತ ಹೇಳಬಹುದು. ಮೈಸೂರಿನ ಅರಸರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಊರನ್ನ ಬಹಳ ಹಸಿರಾಗಿಟ್ಟಿದ್ದರು. ಲಿಂಗಾಂಬುದಿ ಕೆರೆಯ ಬಗ್ಗೆ ಹೇಳುವುದಾದ್ರೆ, ಈ ಕೆರೆಯನ್ನ 1928ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದಂಪತಿಗಳು ನಿರ್ಮಾಣ ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಗರದ ಅಗಲೀಕರಣದ ಕಾರಣವಾಗಿ ಕೆರೆಯ ಸುತ್ತಮುತ್ತಲೆಲ್ಲ ಮನೆಗಳಾಗಿ ಕೆರೆಗೆ ನೀರಿನ ಕೊರತೆ ಇಲ್ಲದೆ ಜಲ ವಿಸ್ತಾರ ಬಹಳ ಕಡಿಮೆಯಾಗಿದೆ. ಹಾಗೂ ಇಲ್ಲಿಗೆ ಭೇಟಿ ಕೊಡುವಂತಹ ಪಕ್ಷಿ ಸಂಕುಲವೂ ಸಹ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು. 2001ರಲ್ಲಿ ಲಿಂಗಾಂಬುದಿ ಪಕ್ಷಿ ತಾಣವೆಂದು 2003ರಲ್ಲಿ ಸಂರಕ್ಷಿತ ಪ್ರದೇಶವೆಂದು ಈ ಕೆರೆಯನ್ನ ಘೋಷಿಸಲಾಯಿತು.
ಹಾಗೆ ಮುಂದೆ ಹೋದಂತೆ ಮರದ ಸುತ್ತ ಜೋಡಿಸಿರುವ ಕಲ್ಲಿನ ಸ್ಕಲ್ಪ್ಚರ್ಗಳನ್ನು ಕಾಣಬಹುದು. ಈ ದಾರಿಯ ಎರಡೂ ಕಡೆಗಳಲ್ಲಿ ಮರಗಳಿದ್ದು ಅದರ ಮಧ್ಯದಲ್ಲಿ ಸಾಗುತ್ತಾ ಹೋದಂತೆ ನಮಗೆ ಅರಣ್ಯದ ಮಧ್ಯಭಾಗಕ್ಕೆ ಬಂದಂತೆ ಭಾಸವಾಗುತ್ತದೆ. ಇಲ್ಲಿ ವಿವಿಧ ಜಾತಿಯ ಪಕ್ಷಿಗಳ ಕೂಗು ಹಾಗೂ ನವಿಲುಗಳು ಕಾಣಸಿಗುತ್ತೆ. ವಿವಿಧ ಜಾತಿಯ ಮರಗಳ ಪ್ರಭೇದಗಳ ಹೆಸರನ್ನ ಹಾಕಿದ್ದಾರೆ. ಹಾಗೆ ಉದ್ಯಾನವನದ ಮತ್ತೊಂದು ಬದಿಯಲ್ಲಿ ಮಕ್ಕಳಿಗಾಗಿ ನಿರ್ಮಿಸಿರುವ ಸ್ಯಾಂಡ್ಪಿಟ್, ಅಡ್ವೆಂಚರ್ಸ್ ಗೇಮ್ಗಳನ್ನು ಹಾಗೆ ಹಿರಿಯರಿಗೆ ವ್ಯಾಯಾಮ ಮಾಡಲು ಅನುಕೂಲವಾಗುವಂತಹ ಉಪಕರಣಗಳನ್ನು ಅಳವಡಿಸಿದ್ದಾರೆ. ಇಷ್ಟೆಲ್ಲ ಸುತ್ತಾಡಿದ ನಾವು ಸ್ವಲ್ಪ ಸಮಯ ವಿಶ್ರಮಿಸಿ ಅಲ್ಲಿಂದ ಹೊರ ನಡೆದೆವು. ಅಲ್ಲಿ ನಮಗೆ ಕೆರೆಯ ಏರಿಯ ಮೇಲಿದ್ದ ಒಂದು ಬೃಹದಾಕಾರವಾದ ಮರ ಎದುರಾಯಿತು. ಇಂತಹ ಮರಗಳನ್ನು ಸಂರಕ್ಷಿಸುವುದು ನಿಮ್ಮೆಲ್ಲರ ಹೊಣೆಯಾಗಿದೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೇವೆ. ಧನ್ಯವಾದಗಳು.